ನಮಸ್ಕಾರ, ನಾನು ಶುಭಾ. ಹಳೇದು ವೇಸ್ಟ್ ಬಳೆ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಇನ್ನು ನೀವು ಬಿಸಾಕೋಕ್ಕೆ ಹೋಗಲ್ಲ. ಯಾರಿಗೆ ಹೂ ಕಟ್ಟೋಕ್ಕೆ ಬರಲ್ಲ ಅನ್ನೋರು ಬರೀ ಒಂದು ವೇಸ್ಟ್ ಬಳೆ ಇದ್ದರೆ ಸಾಕು, ಸಿಂಪಲ್ಲಾಗಿ ನೀವೇ ಹೂ ಕಟ್ಟಿಬಿಡ್ತೀರಿ. ಮೊದಲನೇ ಟಿಪ್ಸು, ಪ್ಲಾಸ್ಟಿಕ್ದು ವೇಸ್ಟ್ ಬಾಟಲ್ ಇರುತ್ತಲ್ಲ, ಮುಂದೆ ಭಾಗ ಕಟ್ ಮಾಡಿಕೊಂಡೆ. ಮುಚ್ಚಲಿಕ್ಕೆ 2 ಹೋಲ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆಲ್ಲ ಟ್ಯಾಗ್ ಬಂದಿರುತ್ತಲ್ಲ, ಇದು ನಾನು ವೇಸ್ಟಾಗಿ ಬಿಸಾಕಲ್ಲ, ಇದನ್ನ ಎತ್ತಿಕ್ಕೊಂಡಿದ್ದೆ, ಇದಕ್ಕೆ ಹಾಕ್ಕೊಬಿಟ್ಟಿದ್ದೀನಿ. ಮತ್ತು ಕೆಳಗಡೆ ಕೂಡ ಹೋಲ್ಸ್ ಮಾಡ್ಕೊಂಡಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ. ವೇಸ್ಟ್ ಈ ಥರ ಮೆಟಲ್ ಬಳೆಗಳಂತೂ ಮಕ್ಕಳು ಚಿಕ್ಕದಾಗಿ ಹೋಗ್ಬಿಟ್ಟಿರುತ್ತೆ, ಇಲ್ಲ ಕಲರ್ ಶೇಡ್ ಆಗಿರೋ ಬಳೆಗಳು, ಇಲ್ಲ ದೊಡ್ಡವ್ರದ್ದೇ ಆಗಲಿ ಬಿಡಿ ಇರುತ್ತಲ್ವ. ಈ ಬಳೆನೂ ಕಟ್ ಮಾಡಿಬಿಟ್ಟು ಆ ಹೋಲ್ಸ್ಗೆ ಈ ಥರ ಹಾಕ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹಾಕ್ಕೊಬಿಟ್ಟು ಮೊಳೆಗೆ ನೇತಾಕಿದ್ದೀನಿ ಅಂದರೆ ಕಿಚನಲ್ಲಿ ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಕಿಚನ್ ಚಿಕ್ಕದಾಗಿದೆಯಂದರೆ ನೋಡಿ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಟಿಪ್ಸು, ಹ್ಯಾಂಗರ್ಗೆ ಪ್ಯಾಂಟ್ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಈ ಥರ ಟ್ರೈ ಮಾಡಿ. ನೋಡಿ ಮೊದಲು ಪ್ಯಾಂಟ್ದು ಒಂದು ಸೈಡು ನಾನು ಹ್ಯಾಂಗರ್ಗೆ ಹಾಕ್ಕೊಂಡಿದ್ದೀನಿ, ಮತ್ತು ಹಿಂಗೆ ತಿರುಗಿಸ್ಬಿಟ್ಟು ಇನ್ನೂ ಒಂದು ಸೈಡು ನೋಡಿ ಅದರೊಳಗಡೆಗೆ ಸೇರಿಸ್ಬಿಡ್ಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ. ಹ್ಯಾಂಗರ್ಗೆ ಪ್ಯಾಂಟ್ ಹಾಕೋದು ಕಷ್ಟ ಅಂದ್ಕೊಳ್ಳೋರು ನೋಡಿ ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ. ಈ ಥರ ನಾವು ಕಬೋರ್ಡಲ್ಲೋ ಬೀರುವಲ್ಲಿ ನೇತಾಕಿಟ್ಬಿಡ್ಬೋದು. ನಾನು ಮ್ಯಾಶರ್ ತಗೊಂಡಿದ್ದೀನಿ. ಯಾರಿಗೆ ಬತ್ತಿ ಮಾಡೋದೇ ಬರಲ್ಲ ಅನ್ನೋರು ಸ್ವಲ್ಪ ಕಾಟನ್ ತಗೋಬೇಕು, ಸುತ್ತಬಿಟ್ಟು ಅದರೊಳಗಡೆ ಈ ಥರ ಇಡ್ತಾ ಇರಬೇಕು. ನಿಮಗೆ ಆ ಹೋಲ್ಸ್ ಎಷ್ಟಿದೆ ಅಷ್ಟು ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಒಂದು 10 ಮಾಡೋದು ತೋರಿಸ್ತಾ ಇದ್ದೀನಿ. ಬೇಗ ಬೇಗ ಆಗುತ್ತೆ, ಕಷ್ಟವೂ ಆಗಲ್ಲ. ಇವಾಗ ಪೂಜೆ ಮಾಡೋವಾಗ ನಾವೇ ಬತ್ತಿ ಮಾಡಿಕೊಂಡ್ರೆ ಆಚೆಯಿಂದ ತಂದು ಮಾಡೋ ಬದಲು ನಾವೇ ಸ್ನಾನ ಆದಮೇಲೆ ದೇವರಿಗೆ ಸಿಂಪಲ್ಲಾಗಿ ಮಾಡಿಕೊಂಡು ಎತ್ತಿಕ್ಕೋಬೋದು. ಎತ್ತಿಕ್ಕೊಂಡ್ರೆ ಒಳ್ಳೆಯದು, ತಕ್ಷಣ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ವ. ಈ ಥರ ಮಾಡಿ ನೀವು ಎತ್ತಿಕ್ಕೋಬೋದು. ನೋಡಿ ಒಂದು 5 ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಾಲು ತಗೋಬೇಕು, ಬಿಸಿ ಮಾಡಿರೋದಲ್ಲ, ಇದು ಬಿಸಿ ಮಾಡಿರೋದಲ್ಲ. ಒಂದು ಸ್ವಲ್ಪ ಕೈಗೆ ಹಚ್ಕೊಂಡು ಈ ಥರ ತಿರುಗಿಸ್ಬೇಕು. ಇವಾಗ ಒಬ್ಬೊಬ್ಬರು ಬತ್ತಿ ಮಾಡ್ತಾರೆ, ಆದರೆ ಅದು ದೀಪದಲ್ಲಿ ಸರಿಯಾಗಿ ಕುತ್ಕೊಳ್ಳಲ್ಲ ಅಂತಾರಲ್ಲ, ಅವ್ರು ಈ ಥರ ಒಂದು ಸತಿ ಟ್ರೈ ಮಾಡಿ. ಮತ್ತು ಇದಕ್ಕೆ ನಾನು ಕುಂಕುಮ ಹಚ್ಕೊತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುಂಕುಮ ಹಚ್ತಾ ಇದ್ದೀನಿ. ನೋಡಿ ಸ್ವಲ್ಪ ಕೈಗೆ ಈ ಥರ ಹಾಲು ಹಚ್ಕೊಬಿಟ್ಟು ಕುಂಕುಮ ಕೈಯಲ್ಲಿ ಹಿಂಗೆ ಅಂದಿದ್ದೀರಂದರೆ ನಿಮಗೆ ಕಲರ್ಫುಲ್ ಆಗಿರೋ ಬತ್ತಿ ರೆಡಿಯಾಗುತ್ತೆ. ಈ ಥರನೇ ನಾನು ಇನ್ನೂ ಒಂದು 5 ಮಾಡ್ಕೊತಾ ಇದ್ದೀನಿ, ಒಂದು 10 ತೋರಿಸ್ತಾ ಇದ್ದೀನಿ. ನೀವು ಇದನ್ನೇ ಜಾಸ್ತಿ ಕೂಡ ಮಾಡ್ಕೋಬೋದು. ಇವಾಗ ಮ್ಯಾಶರ್ ಅಂತೂ ಇರುತ್ತಲ್ವ, ಮ್ಯಾಶರ್ ಇಲ್ಲ ಅಂದರೆ ಸ್ಪೂನ್ ಆದರೂ ಹೋಲ್ಸು ಸ್ಪೂನ್ ಇರುತ್ತೆ ನೋಡಿ, ಅದರಲ್ಲಿ ಮಾಡ್ಕೋಬೋದು. ಅಂದರೆ ಹೋಲ್ಸದ್ರೊಳಗಡೆ ಈ ಥರ ಹಾಕಿ ಈ ಥರ ಎಳ್ದಿದ್ದೀವಿ ಅಂದರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಅಂದರೆ ಫಸ್ಟ್ ಟೈಮ್ ಮಾಡೋರು ಬತ್ತಿ ಮಾಡೋಕ್ಕೆ ಬರಲ್ಲ, ನಮ್ಮ ಬತ್ತಿ ಸರಿಯಾಗಿ ದೀಪದಲ್ಲಿ ಕುತ್ಕೊಳ್ಳಲ್ಲ ಅನ್ನೋರು ಒಂದು ಸತಿ ಈ ಥರ ಟ್ರೈ ಮಾಡಿ. ಇನ್ನೂ 5 ಮಾಡ್ಕೊಂಡಿದ್ದೆ. ಅದಕ್ಕೆ ಅರಿಶಿನ ಹಚ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಚ್ಕೋಬೋದು, ಇಲ್ಲ ಅಂದರೆ ಇಲ್ಲ, ನಿಮ್ಮ ಇಷ್ಟ. ನನಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅರಿಶಿನ ಕುಂಕುಮ 2 ಹಚ್ಕೊತಾ ಇದ್ದೀನಿ. ನೋಡಿ ನೋಡೋಕ್ಕೂ ಚೆನ್ನಾಗಿದೆ ಬತ್ತಿಗಳು. ಇವಾಗ ಇದನ್ನು ನೀವು ಸ್ಟೋರ್ ಮಾಡಿ ಎತ್ತಿಕ್ಕೋಬೋದು. ಲಾಸ್ಟ್ ಟಿಪ್ಸು, ಹೂ ಕಟ್ಟೋಕ್ಕೆ ಬರಲ್ಲ ನಮಗೆ, ದಾರದಲ್ಲಿ ಹೂ ಕಟ್ಟೋಕ್ಕೆ ಬರಲ್ಲ. ಇವಾಗ ಬಿಗಿನರ್ಸ್ಗೆ ಏನಾಗುತ್ತೆ, ಮಲ್ಲಿಗೆ ಬಿಡಿ ಹೂ ತಂದಿರ್ತಾರೆ, ಕಟ್ಟಕ್ಕೆ ಬರಲ್ಲ, ಡಿಫ್ರೆಂಟಾಗಿ ಕಟ್ಬೇಕು ಅನ್ಕೊತೀರಿ. ಇವಾಗ ಸೂಜಿ ದಾರದಲ್ಲಿ ಕಾಮನ್ನಾಗಿ ಬರುತ್ತೆ, ಆದರೆ ಡಿಫ್ರೆಂಟಾಗಿ ನಾವು ಕಟ್ಕೋಬೇಕು ಅನ್ನೋರು ಈ ಥರ ಹಳೇದು ವೇಸ್ಟ್ ಮೆಟಲ್ ಬಳೆ ತಗೊಬಿಡಿ. ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ದಪ್ಪ ಇರೋ ದಾರ ತಗೋಬೇಕು, ವೈಟ್ ಕಲರ್ ಅದು ತಗೋಬೋದು. ನಾನು ಉಲ್ಲನ್ ತಗೊಂಡಿದ್ದೀನಿ ಅಂತ ನೀವು ಉಲ್ಲನ್ನೇ ತಗೋಬೇಕಂತೇನಿಲ್ಲ. ನೋಡಿ ಒಂದು ಮಗ್ಗಿ ಥರ ಇಟ್ಬಿಟ್ಟು ಆ ಕಡೆಗೆ ಹಾಕಬೇಕು, ಒಳಗಡೆಯಿಂದ ತಗೋಬೇಕಷ್ಟೇ. ನೀವೇನು ಗಂಟು ಹಾಕ್ಕೊಳ್ಳೋ ಅಷ್ಟಿಲ್ಲ. ನೀವು ಇದೇ ಕಾಡು ಮಲ್ಲಿಗೆ ತಗೋಬೋದು, ಸಣ್ಣ ಮಲ್ಲಿಗೆ ತಗೋಬೋದು, ಇಲ್ಲ ಸೇವಂತಿ ಇದೆ, ಸಣ್ಣ ಸಣ್ಣ ರೋಸಸ್ ಬರುತ್ತಲ್ಲ, ರೋಸಸ್ ಬೇಕಾದರೂ ಈ ಥರನೇ ಕಟ್ಕೋಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಮಲ್ಲಿಗೆ ಮಗ್ಗೆ ಆ ಕಡೆ ಈ ಕಡೆ ಒಂದು ಹಾಕ್ಬಿಟ್ಟು 2 ಮಾಡ್ಕೋಬೋದು, ಅದು ಸ್ವಲ್ಪ ದಪ್ಪ ಬರುತ್ತೆ. ಇದು ನಾನು ಸಿಂಗಲ್ಲೇ ತೋರಿಸಿದ್ದೀನಿ. 2 ಮಗ್ಗು ಕೂಡ ಇಡ್ಬೋದು ನೀವು. ನೋಡಿ ಲಾಸ್ಟ್ ಬಂದಾಗ ಗಂಟು ಹಾಕ್ಬಿಡಿ. ಇದನ್ನು ನೀವು ನಿಮ್ಮ ಗಂಟು ಹಾಕ್ಕೊಂಡಿರ್ತೀರಲ್ಲ, ಗಂಟಿಗೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಲೇಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.